ಮಾಡುವಂಥದ್ದು ಅಥವಾ ಬಿಲ್ ಪಾಸ್ ಸುಗ್ರೀವಾಜ್ಞೆ ಮೈಕ್ರೋ ಫೈನಾನ್ಸ್ ವಿಚಾರದಲ್ಲಿ ಇಳಿಸ್ರಣ ಲೈಟ್ ಬರ್ತಾ ಇಲ್ಲ ಲೀಗಲ್ ಆಸ್ಪೆಕ್ಟ್ಸ್ ವೆರಿ ಸೀರಿಯಸ್. ಅದಕ್ಕೆ ಇವತ್ತು ಚೀಫ್ ಮಿನಿಸ್ಟರು ಬೇರೆ ಮೀಟಿಂಗ್ಸ್ನೆಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ. 4 ಗಂಟೆಗೆ ಭಾಳ ಡೀಟೇಲ್ ಆಗಿ ಸ್ವಲ್ಪ ನಾವು ಹೋಗಬೇಕಾಗ್ತದೆ. ಯಾಕೆಂದರೆ ಸೆಂಟ್ರಲ್ ಗೌರ್ಮೆಂಟ್ಗೆ ಆ NBFC ಅವ್ರಿಗೆ ಪರ್ಸೆಂಟೇಜ್ ಆಫ್ ಇಂಟ್ರೆಸ್ಟ್ ಏನಿದೆಯಲ್ಲ ಅದು ಭಾಳ ಜಾಸ್ತಿ ಇದೆ. ಸೊ ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಮತ್ತು ನಮ್ಮ ಪೊಲೀಸವ್ರಿಗೆ ಏನು ನಾವು ಕಂಟ್ರೋಲ್ ಮಾಡಲಿಕ್ಕೆ ಅವ್ರಿಗೆ ಸ್ವಲ್ಪ ಶಕ್ತಿ ಕೊಡಬೇಕಾಗ್ತದೆ. ಆ ದೃಷ್ಟಿಯಿಂದ ಇವತ್ತು ನಾವು ವ್ಯಾಪಕವಾಗಿ ಚರ್ಚೆ ಸಲಹೆಗಳನ್ನು ಇನ್ನು ಕೆಲವು ಸೀನಿಯರ್ ಮಿನಿಸ್ಟರ್ಸ್ನ ಕರೆಸಿ ಈಗ ಮಾತಾಡ್ತಾರೆ. ಇದು ಒಬ್ಬರು ಇಬ್ಬರಿಗಲ್ಲ, ಆಲ್ಮೋಸ್ಟ್ 1 ಕೋಟಿಗೂ ಹೆಚ್ಚಿಗೆ ಕುಟುಂಬಗಳಿದ್ದಾರೆ. ಫೈನಾನ್ಸು ವಿವಿಧ ರೀತಿಯಲ್ಲಿ ಫಲಾನುಭವಿಗಳಿದ್ದಾರೆ. ಸೊ ನಾವು ಕಂಟ್ರೋಲ್ ಮಾಡಬೇಕು ಅಂತಲೇ ನಾವು ನಮ್ಮ ಸ್ಟೇಟಲ್ಲಿ ಹಿಂದೆ ಆಂಧ್ರ ತೆಲಂಗಾಣ ಇಂಥ ಒಂದು ನಡೆದಿತ್ತು. ಬಟ್ ಈಗ ನಮ್ಮಲ್ಲಿ ಜಾಸ್ತಿ ಆಗಿದೆ. ಅವ್ರಿಗೆಲ್ಲೂ ಅಧಿಕಾರ ಇಲ್ಲ ಈ ರೀತಿ ದಬಾವಣೆ ಮಾಡಿ ಸಾಯಂಕಾಲ ಹೋಗಿ ಕಿರುಕುಳ ಕೊಡಲಿಕ್ಕೆ ಎಲ್ಲೂ ಇಲ್ಲ. ಅದಕ್ಕೋಸ್ಕರ ಸರ್ಕಾರ ಕೂಡ ಹೆಲ್ಪ್ಲೈನ್ ಮಾಡಿದೆ. ಆ ದೃಷ್ಟಿಯಿಂದ ನಮ್ಮ ವ್ಯವಸ್ಥೆಯನ್ನು ನಾವು ಸರಿ ಮಾಡ್ತೀವಿ. ನ್ಯಾಷನಲ್ ಲೆವೆಲಲ್ಲಿ ಫಸ್ಟ್ ಇವತ್ತು ತಗೊಂಡು ತೀರ್ಮಾನ ಮಾಡ್ತೀವಿ. ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ಗೆ ಏನು ಸಂದೇಶ ಕಳಿಸ್ಬೇಕು. ನೋಡೋಣ, ನಮ್ಮ ರಾಜ್ಯದ ಬಗ್ಗೆ ನಾವು ಯೋಚನೆ ಮಾಡೋಣ. ಇನ್ನು ನಮಗೆ ಸಂಪೂರ್ಣವಾದಂಥ ಮಾಹಿತಿ ಈಗ ತರಿಸ್ಕೊಂಡಿದ್ದಾರೆ. ಅದು ನಂಬರ್ಸು ಕೆಲವರು ಜಾಸ್ತಿ ಹೇಳ್ತಾರೆ, ಕೆಲವರು ಕಡಿಮೆ ಹೇಳ್ತಾ ಇದ್ದಾರೆ. ಮುಖ್ಯಮಂತ್ರಿ ತೀರ್ಮಾನ ಮಾಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.